ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 7ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 7. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಃ ಸವಿಶಿಷ್ಯತೆ. ಅನುವಾದ: ಆದರೆ ಹೇ ಅರ್ಜುನ, ಯಾವ ಪುರುಷನು ಮನಸ್ಸಿನಿಂದ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಅನಾಸಕ್ತನಾಗಿ ಸಮಸ್ತ ಇಂದ್ರಿಯಗಳ ಮೂಲಕ ಕರ್ಮಯೋಗದ ಆಚರಣೆಯನ್ನು ಮಾಡುತ್ತಾನೋ ಅವನೇ ಶ್ರೇಷ್ಠನಾಗಿದ್ದಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದರ ಅರ್ಥ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಓದ ಶ್ಲೋಕದಲ್ಲೆಲ್ಲ ಅವನು ಏನು ಹೇಳ್ದ, ಮೇಲಿಂದ ಮೇಲೆ ಇಂದ್ರಿಯಗಳನ್ನ ಆ ವಿಷಯಗಳಿಂದ ತಡ್ಕೊಳ್ಳೋದಿದೆಯಲ್ಲ, ಅದು ಮಿಥ್ಯಾಚಾರ. ಅಂದ್ರೆ ಅದು ನಿಜವಾದ ತ್ಯಾಗ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಏನು ಅಂತಂದ್ರೆ ನಾವು ಬರೀ ನಮ್ಮ ಇಂದ್ರಿಯಗಳನ್ನ ಅದರ ವಿಷಯದಿಂದ ದೂರ ಇಟ್ಟಿರ್ತೀವಿ ಅಷ್ಟೇನೆ. ಅಂದ್ರೆ ಏನು, ಮೇಲ್ನೋಟಕ್ಕೆ ಬಿಟ್ಟಿರ್ತೀವಿ, ಆದ್ರೆ ಒಳಗಡೆಯಿಂದ ನಮ್ಗೆ ಆಸಕ್ತಿ ಇರುತ್ತಲ್ವಾ, ಅದಕ್ಕೋಸ್ಕರ ಅದು ಮಿಥ್ಯಾಚಾರ ಅಂತ ಹೇಳಿ, ಈಗ ಆಸಕ್ತಿಯನ್ನ ತ್ಯಾಗ ಮಾಡಿ ಇಂದ್ರಿಯಗಳ ಮೂಲಕ ನಿಷ್ಕಾಮ ಭಾವದಿಂದ ನಮ್ಮ ಕರ್ತವ್ಯ ಕರ್ಮಗಳು ಅನ್ನೋದು ಇರುತ್ತಲ್ಲ, ಅದನ್ನ ಮಾಡುವಂತಹ ಯೋಗಿಯನ್ನ ಪ್ರಶಂಸೆ ಮಾಡ್ತಾನೆ ಭಗವಂತ. ಅಂದ್ರೆ ಬರೀ ನೋಟಕ್ಕೆ ಬಿಡೋದಲ್ಲ, ಒಳಗಡೆಯಿಂದಾನೇ ಆಸಕ್ತಿ ಹೋಗಬೇಕು ಅನ್ನೋದು ಇದರ ಅರ್ಥ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ, ಹೇ ಅರ್ಜುನ, ಯಾವ ಮನುಷ್ಯ ಮನಸ್ಸಿನಿಂದ ಇಂದ್ರಿಯಗಳನ್ನು ವಶಪಡಿಸ್ಕೊಂಡು, ಅಂದರೆ ತನ್ನ ಇಂದ್ರಿಯಗಳು ಹೇಳ್ದಾಗೆ ಕೇಳದೆ ಆ ಇಂದ್ರಿಯಗಳಿಗೆ ಲಗಾಮನ್ನು ಹಾಕಿ ತಾನು ಹೇಳ್ದಾಗ ಅದು ಕೇಳಬೇಕು, ಆ ರೀತಿ ಇಟ್ಕೊಂಡಿರ್ತಾನೋ, ಆಮೇಲೆ ಅನಾಸಕ್ತನಾಗಿ, ಅಂದರೆ ಯಾವುದೇ ಕೆಲಸಗಳಲ್ಲೂ ಅವನಿಗೆ ಆಸಕ್ತಿ ಇರೋದಿಲ್ಲ. ಅಂದರೆ ಏನು, ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತಲ್ಲ ನಮಗೆ, ಅದೆಲ್ಲ ಇಟ್ಕೊಳ್ಳೋದಿಲ್ಲ. ಸಮಸ್ತ ಇಂದ್ರಿಯಗಳ ಮೂಲಕ ಅವನು ಕರ್ಮಯೋಗದ ಆಚರಣೆಯನ್ನು ಮಾಡ್ತಾನೋ ಅವನೇ ನಿಜವಾಗ್ಲೂ ಶ್ರೇಷ್ಠನಾಗಿರುವಂಥವನು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಏನು, ತನ್ನ ಕರ್ಮಗಳು ಏನಿದೆಯೋ, ಕರ್ತವ್ಯ ಕರ್ಮಗಳು ಅಂತ ಹೇಳ್ತೀವಲ್ವ, ಅದನ್ನ ಯೋಗದ ರೀತಿಯಲ್ಲಿ ಇದು ಭಗವಂತನಿಗೆ ಸಮರ್ಪಣೆ ಮಾಡಿ ನನಗೆ ಅಂತ ಕೊಟ್ಟಿರುವಂಥ ಕರ್ತವ್ಯ ಅಂತ ತಿಳ್ಕೊಂಡು ಅದರಲ್ಲಿ ಅನಾಸಕ್ತಿಯನ್ನ ಇಟ್ಕೊಂಡು ತನ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಕೆಲಸಗಳನ್ನು ಮಾಡ್ತಾನಲ್ಲ, ಅವನು ನಿಜವಾಗ್ಲೂ ಶ್ರೇಷ್ಠನಾಗಿದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆಗಳೇನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ತು ಅನ್ನುವ ಪದದ ಭಾವ ಏನು, ಯಾಕೆ ಇಲ್ಲಿ ಆದರೆ ಅನ್ನುವಂತ, ಅಂದ್ರೆ ತು ಅಂದ್ರೆ ಅರ್ಥ ಆದರೆ ಅಂತ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಮೇಲ್ನೋಟಕ್ಕೆ ಕರ್ಮಗಳನ್ನ ತ್ಯಾಗ ಮಾಡೋನಿಗಿಂತ ಸ್ವರೂಪದಿಂದ, ಅಂತಂದ್ರೆ ಆ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಇಂದ್ರಿಯಗಳನ್ನ ವಶದಲ್ಲಿ ಇಟ್ಕೊಳ್ತಾನಲ್ಲ, ಆ ಯೋಗಿಯ ವಿಶೇಷ ಲಕ್ಷಣಗಳನ್ನ ತಿಳಿಸೋದಕ್ಕೋಸ್ಕರ ಇಲ್ಲಿ ತು ಅನ್ನುವಂಥ ಪದದ ಪ್ರಯೋಗವನ್ನ ಮಾಡಿದ್ದಾರೆ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಯಾರು ಮನಸ್ಸಲ್ಲಿ ಆಸೆ ಇಟ್ಕೊಂಡು ಮೇಲ್ಗಡೆ ಮಾತ್ರ ಬಿಟ್ಟಿರ್ತಾನೋ ಅವನ ಕೆಲಸಗಳನ್ನ ಮಾಡ್ತಾನಲ್ಲ, ಆದ್ರೆ ಅವನು ಮಿಥ್ಯಾಚಾರಿ ಅನ್ನಿಸ್ಕೊಳ್ತಾನೆ ಅಂತ ಹೇಳಿದ್ನಲ್ಲ. ಆದರೆ ಅಂತ ಹೇಳಿ ಇಲ್ಲಿ ಮನಸ್ಸಿನಿಂದ ಇಂದ್ರಿಯಗಳನ್ನ ವಶ ಪಡ್ಕೊಂಡು ಯಾವುದ್ರಲ್ಲೂ ಅವನಿಗೆ ಆಸಕ್ತಿ ಇಟ್ಕೊಳ್ಳದೆ ಅವನು ತನ್ನ ಕರ್ತವ್ಯವನ್ನ ಕರ್ಮ ಯೋಗ ಅಂತ ತಿಳ್ಕೊಂಡು ಮಾಡ್ತಾನಲ್ಲ, ಅವನು ನಿಜವಾಗ್ಲೂ ಶ್ರೇಷ್ಠ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಆ ಯೋಗಿಯ ಒಂದು ಲಕ್ಷಣಗಳನ್ನ ತಿಳಿಸೋದಕ್ಕೋಸ್ಕರ ಇಲ್ಲಿ ತು ಅನ್ನುವಂಥ ಪದವನ್ನ ಪ್ರಯೋಗ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಇಂದ್ರಿಯಾಣಿ ಮತ್ತೆ ಕರ್ಮೇಂದ್ರಿಯೈಹಿ ಅನ್ನುವಂಥ ಎರಡೂ ಪದಗಳಿಂದ ಯಾವ ಇಂದ್ರಿಯಗಳ ಬಗ್ಗೆ ಹೇಳ್ತಾ ಇರೋದು? ಇಲ್ಲಿ ಇಂದ್ರಿಯಾಣಿ ಅಂತಂದ್ರೆ ಯಾವ ಇಂದ್ರಿಯಗಳು, ಕರ್ಮೇಂದ್ರಿಯೈಹಿ ಅಂತಂದ್ರೆ ಯಾವ ಇಂದ್ರಿಯ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಇಲ್ಲಿ ಎರಡೂ ಪದಗಳು ಕೂಡ ಸಮಸ್ತ ಇಂದ್ರಿಯಗಳ ವಾಚಕವಾಗಿದೆ. ಅಂದ್ರೆ ಎಲ್ಲಾ ಇಂದ್ರಿಯಗಳನ್ನ ಸೇರಿಸಿ ಇಲ್ಲಿ ಹೇಳ್ತಾ ಇರೋದು. ಇಂದ್ರಿಯಾಣಿ ಅಂತಂದ್ರೆ ಬರೀ 5 ಇಂದ್ರಿಯ, 1 ಇಂದ್ರಿಯ, 2 ಇಂದ್ರಿಯ ಹಾಗಲ್ಲ. ಸಮಸ್ತ ಇಂದ್ರಿಯಗಳು ಯಾವ್ಯಾವ ಇಂದ್ರಿಯಗಳಿದೆಯೋ ಎಲ್ಲವನ್ನ ಸೇರಿಸಿ ಹೇಳ್ತಾ ಇರೋದು. ಯಾಕೆ ಅಂತಂದ್ರೆ ಕೇವಲ ಪಂಚೇಂದ್ರಿಯಗಳನ್ನ ವಶಪಡಿಸ್ಕೊಳ್ಳೋದ್ರಿಂದ ಇಂದ್ರಿಯಗಳನ್ನ ವಶ ಮಾಡಿಕೊಳ್ಳೋದು ಸಿದ್ಧವಾಗೋದಿಲ್ಲ ಅಲ್ವಾ. ಎಲ್ಲ ಇಂದ್ರಿಯಗಳು ಕಂಟ್ರೋಲ್ ಆಗಬೇಕು, ಆಗ್ಲೇ ಕಂಟ್ರೋಲ್ ಅಂತ ಹೇಳೋದು. ಇಲ್ಲಾಂದ್ರೆ ನಾವು 5 ಇಂದ್ರಿಯಗಳನ್ನ ಮಾತ್ರ, ಪಂಚೇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನು ಬೇರೆ ಇಂದ್ರಿಯಗಳು ಕೂಡ
ನಮ್ಮನ್ನ ಕೆಳಮಟ್ಟಕ್ಕೆ ತರಿಸ್ಬೋದು, ಅಂದರೆ ನಮ್ಮಲ್ಲಿ ಆಸೆಗಳನ್ನು ಹುಟ್ಟಿಸ್ಬೋದಲ್ವಾ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಇಂದ್ರಿಯಗಳ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಮತ್ತು ಕೇವಲ ಪಂಚೇಂದ್ರಿಯಗಳಿಂದ ಕರ್ಮಯೋಗದ ಅನುಷ್ಠಾನ ಅನ್ನೋದು ಆಗೋದಿಲ್ಲ. ಈಗ ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಅಲ್ವಾ. ಇದರಿಂದ ಮಾತ್ರ ಕೆಲಸ ಆಗೋದಿಲ್ಲ, ಕಾಲಿಂದನೂ ಕೆಲಸ ಆಗುತ್ತೆ ಅಲ್ವಾ, ತಲೆಯಿಂದನೂ ಆಗುತ್ತೆ, ಬೇಕಾದಷ್ಟು ಬೇರೆ ಬೇರೆ ಕೆಲಸಗಳಾಗುವಂಥ ಇಂದ್ರಿಯಗಳು ಇದೆ ಅಲ್ವಾ. ಆಗ ಮಾತ್ರನೇ ಒಂದು ಕರ್ಮಯೋಗದ ಅನುಷ್ಠಾನ ಅನ್ನೋದಾಗೋದು. ಬರೀ ಪಂಚೇಂದ್ರಿಯಗಳಿಂದ ಕರ್ಮಯೋಗದ ಅನುಷ್ಠಾನ ಆಗೋದಿಲ್ಲ. ಯಾಕೆ ಅಂತಂದರೆ ನೋಡೋದು, ಕೇಳೋದು ಎಲ್ಲ ಇಲ್ಲದೆ ಕರ್ಮಯೋಗದ ಅನುಷ್ಠಾನ ಅನ್ನೋದು ಅಸಂಭವ. ಅದಕ್ಕೋಸ್ಕರನೇ ಮೇಲಿನ ಎರಡೂ ಪದಗಳಿಂದ ಎಲ್ಲ ಇಂದ್ರಿಯಗಳು ಗ್ರಹಿಸಲ್ಪಟ್ಟಿದೆ. ಈ ಅಧ್ಯಾಯದ 41ನೇ ಶ್ಲೋಕದಲ್ಲೂ ಕೂಡ ಭಗವಂತ ಇಂದ್ರಿಯಾಣಿ ಅನ್ನುವಂಥ ಪದದ ಜೊತೆ ನಿಯಮ್ಯ ಅನ್ನುವಂಥ ಪದಪ್ರಯೋಗವನ್ನು ಮಾಡಿ ಎಲ್ಲ ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳುವ ಮಾತನ್ನು ಹೇಳಿದ್ದಾನೆ. ಇದೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ ಒಂದ್ಸರಿ ನೋಡ್ಬಿಡೋಣ, ನಮ್ಗೆ ಅವಾಗ ಒಂದು ಸ್ವಲ್ಪ ಅರ್ಥ ಆಗುತ್ತೆ ನೋಡಿ. ಅದರಲ್ಲಿ ಏನು ಹೇಳಿದ್ದಾನೆ, ನೀನು ಮೊದಲು ಇಂದ್ರಿಯಗಳನ್ನು ವಶಪಡಿಸ್ಕೊಂಡು ಈ ಜ್ಞಾನ ಮತ್ತು ವಿಜ್ಞಾನವನ್ನು ನಾಶಪಡಿಸುವಂತಹ ಮಹಾಪಾಪಿಯಾದ ಕಾಮವನ್ನ ಅವಶ್ಯವಾಗಿ ಬಲಪೂರ್ವಕವಾಗಿ ಕೊಂದು ಬಿಡು ಅಂತ ಹೇಳ್ತಾ ಇದ್ದಾನೆ. ಅಂದರೆ ನೀನು ಯಾವಾಗ ಇಂದ್ರಿಯಗಳನ್ನು ವಶಪಡಿಸ್ಕೊಳ್ತೀಯೋ ಆಗ ಮಾತ್ರ ಈ ಕಾಮವನ್ನು ನೀನು ಅವಶ್ಯವಾಗಿ ನೀನು ಇಲ್ಲದೆ ಇರೋ ಹಾಗೆ ಮಾಡ್ಕೋಬೋದು ಅಂತ ಅಲ್ಲಿ ಹೇಳಿದ್ದಾನೆ. ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾವು ಎಲ್ಲ ಇಂದ್ರಿಯಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅಂತ ಅರ್ಥ. ಇಲ್ಲಿ ಇಂದ್ರಿಯಾಣಿ ಕರ್ಮೇಂದ್ರಿಯೈ ಅಂತಂದರೆ ಎಲ್ಲ ಇಂದ್ರಿಯಗಳು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.